ಕೊಟ್ಟ ಸಂಸ್ಕಾರವು ಫಲಿಸಬೇಕಾದರೆ ವಿದ್ಯೆಯ ಕಲಿಸಬೇಕು. ಕಲಿಸಿದ ವಿದ್ಯೆಯು ಸಫಲವಾಗಬೇಕಾದರೆ ನಡೆನುಡಿಗಳ ಕಲಿಸಬೇಕು. ನಡೆ ನುಡಿಯಿಲ್ಲದ ವಿದ್ಯೆಯು ದೇವರಿಲ್ಲದ ಗುಡಿಯಂತೆ ನಿಷ್ಫಲವಾಗುವುದೆಂದಾತ ನಮ್ಮ ಗುರುಕುಮಾರ ಪಂಚಾಕ್ಷರೀಶ್ವರ. ಏತಮ ಹುಕ್ಕೇರಿ ಸದಾಶಿವ ಕವಿಗಳ ವಿರಚಿತವಾಗಿರುವಂಥ ಭೂಭುವನ ಗಂಧರ್ವ ಗಾನ ಕಳಾನಿಧಿ, ಸಂಗೀತ ಲೋಕದ ಅನಗಶಕ್ತ ದೊರೆಯಾಗಿರುವ, ಅಖಂಡ ಬ್ರಹ್ಮಚರ್ಯದ ದಿವ್ಯ ಘನತೇಜೋ ಮೂರ್ತಿಯಾಗಿರುವ ಪಂಚಾಕ್ಷರ ಮಹಾಶಿವಗಿಗಳವರ ಮಹಾಪುರಾಣವನ್ನು ನಾವೆಲ್ಲ ಚಿಂತನೆಗೆ ಹೊರಗಲ್ಲಿಗೆ ಹೆಚ್ಚಿ ಇವತ್ತಿಗೆ 6ನೇ ದಿನಕ್ಕೆ ನಾವೆಲ್ಲ ಬಂದು ನಿನ್ನಿನ ದಿವಸ ಕಾಡಶೆಟ್ಟಿಹಳ್ಳಿಯ ಆ ಪುಣ್ಯ ಮಹಾಮಠದಲ್ಲಿ ಗುರುಪಾದಯ್ಯ ನೀಲಮ್ಮರಿಗೆ 2ನೇ ಶಿಶುವಾದ ಜನ್ಮವನ್ನು ತಾಳಿದ ಆ ಶಿವಶಿಶುವಿಗೆ ಸರ್ವ ಗ್ರಾಮದ ಮುತ್ತೈದರೆಲ್ಲ ಕೂಡಿಕೊಂಡು ತೊಟ್ಟಿಲನ್ನ ಕಟ್ಟಿ ತಳಿರಿ ತೋರಣಗಳಿಂದ ನವವಧುವಿನಂತೆ ಶೃಂಗಾರವನ್ನು ಮಾಡಿದರು ಮನೆಯಲ್ಲಿ. ಆ ಕಿವಿಯಲ್ಲಿ ಗದ್ದಿಗಯ್ಯ ಗದ್ದಿಗಾರ್ಯ ಗದ್ದಿಗಯ್ಯ ಅಂತ ತಿಳ್ಕೊಂಡು ನಾಮಕರಣವನ್ನು ಮಾಡಿ ತಂದೆ ತಾಯಿಗಳಾದಂಥವರು ಮಕ್ಕಳನ್ನ ಹೆರುವ ಯಂತ್ರವಾಗಲಾರದನೆ ಅವರಿಗೆ ಸಂಸ್ಕಾರ ಕೊಡುವ ಮಹಾಮಂತ್ರವಾಗಬೇಕು ಅಂತಾರೆ ಗುರುಗಳು. ಗುರುಗಳ ವಚನದ ಮತಿತಾರ್ಥ, ಅದರ ಒಳಾರ್ಥ, ಅದರ ಭಾವಾರ್ಥ, ಅದರ ನಿಜಾರ್ಥ ಏನು ಅಂದರೆ, ಕೊಟ್ಟ ಸಂಸ್ಕಾರವು ಫಲಿಸಬೇಕಾದರೆ ವಿದ್ಯೆಯ ಕಲಿಸಬೇಕು. ನಾವು ಮಕ್ಕಳಿಗೆ ಸಂಸ್ಕಾರ ಕೊಟ್ಟಿವಿ ಅಂದ್ರೆ ಆ ಸಂಸ್ಕಾರದ ಹಿನ್ನೆಲೆಯಾಗಿ ವಿದ್ಯೆ ಇರಬೇಕಂತ ನಾವು ವಿದ್ಯೆಯನ್ನು ಕಲಿಸಿದ್ದೇವೆ. ನೋಡಿ, ಗುರುಗಳ ಲಿಂಗ ನುಡಿ ಎಷ್ಟು ದೊಡ್ಡದಿದೆ. ಕೊಟ್ಟ ಸಂಸ್ಕಾರವು ಫಲಿಸಬೇಕಾದರೆ ವಿದ್ಯೆಯ ಕಲಿಸಬೇಕು. ಕಲಿಸಿದ ವಿದ್ಯೆಯು ಸಫಲವಾಗಬೇಕಾದರೆ, ಅದು ಫಲ ಕೊಡಬೇಕಾಗಿತ್ತು ಅಂದರೆ, ಆ ವಿದ್ಯೆ ಗುರುವಿಗೆ ನೈವೇದ್ಯ ಆಗಬೇಕಾಗಿತ್ತು ಅಂದರೆ ನಡೆ ನುಡಿಯ ಕಲಿಸಬೇಕು ಅಂತ. ಮಕ್ಕಳಿಗೆ ನಡೆ ನುಡಿ ಚೆನ್ನಾಗಿ ಕಲಿಸಬೇಕಂತಾರೆ ಗುರು. ನಡೆ ನುಡಿ ಇಲ್ಲದ ವಿದ್ಯೆಯು ದೇವರಿಲ್ಲದ ಗುಡಿಯಂತೆ ನಿಷ್ಫಲವಾಗುವುದೆಂದಾತ ನಮ್ಮ ಗುರುಕುಮಾರ ಪಂಚಾಕ್ಷರೀಶ್ವರ. ಯಾವ ವಿದ್ಯೆಯೊಳಗ ನಡೆ ಇಲ್ಲ, ಯಾವ ಮಕ್ಕಳಿಗೆ ಸಂಸ್ಕಾರ ಇಲ್ಲ, ಯಾವ ಮನೆಗೆ ಸಂಸ್ಕಾರವಿಲ್ಲವೋ ಅವರು ಹೀನ ಅನ್ನೋದನ್ನು ಗುರುಗಳು ವಚನದಲ್ಲಿ ನಮಗೆಲ್ಲ ತಿಳಿಸ್ತಾರೆ. ಮಕ್ಕಳಾದಂಥವರು ಬೆಳೆಯುವ ಭತ್ತದ ಗದ್ದೆಯಾಗಲಾರದನೆ ಭತ್ತವಾಗಬೇಕು. ಮಕ್ಕಳಿಗೆ ಒಂದು ಒಳ್ಳೆಯ ಸಂಸ್ಕಾರವನ್ನು ನಾವೆಲ್ಲ ಕೊಡಬೇಕು. ಏನು ಸಂಸ್ಕಾರಿ? ಕಲ್ಲಿಗೆ ಸಂಸ್ಕಾರ ಕೊಟ್ಟರೆ ಮೂರ್ತಿ ಆಗ್ತದೆ, ಮಣ್ಣಿಗೆ ಸಂಸ್ಕಾರ ಕೊಟ್ಟರೆ ಮಡಕಿ ಆಗ್ತದೆ, ಭತ್ತಕ್ಕೆ ಸಂಸ್ಕಾರ ಕೊಟ್ಟರೆ ಅಕ್ಕಿ ಆಗ್ತದೆ, ನರನಿಗೆ ಸಂಸ್ಕಾರ ಕೊಟ್ಟರೆ ಹರನಾಗ್ತಾನೆ, ಜೀವನಿಗೆ ಸಂಸ್ಕಾರ ಕೊಟ್ಟರೆ ಶಿವನಾಗ್ತಾನೆ, ಅಂಗಕ್ಕೆ ಸಂಸ್ಕಾರ ಕೊಟ್ಟರೆ ಲಿಂಗವಾಗ್ತಾನೆ, ಮಾನವನಿಗೆ ಸಂಸ್ಕಾರ ಕೊಟ್ಟರೆ ಮಹಾದೇವನಾಗ್ತಾನೆ. ಸಂಸ್ಕರಿಸಿದಂತೆ ಬುದ್ಧಿ, ಸಾಧನೆಯಂತೆ ಸಿದ್ಧಿ, ಬಳಸಿದಂತೆ ಭಾಷೆ, ಗಳಿಸಿದಂತೆ ದ್ರವ್ಯ. ಬಿತ್ತೋಕೆ ಮೊದಲು ಭೂಮಿ ನೋಡ್ಬೇಕಂತೆ, ಹತ್ತೋಕೆ ಮೊದಲು ಕುದುರೆ ನೋಡ್ಬೇಕಂತೆ. ಭೂಮಿ ಹದವಾಗಿ ಇತ್ತು ಅಂದ್ರೆ ಬಿತ್ತಿದ ಬೀಜ ಹುಲಸಾಗಿ ಬೆಳೀತದೆ. ಹಾಗೆ ಮಕ್ಕಳ ಮನೋಭೂಮಿಕೆಯಲ್ಲಿ ನಾವೆಲ್ಲ ಸಮಾಜ ಕಟ್ಟುವ, ದೇಶ ಕಟ್ಟುವ, ಇನ್ನೊಬ್ಬರ ಬದುಕು ಕಟ್ಟುವ ನಲ್ಮೆಯ ನುಡಿಗಳನ್ನು ಮಕ್ಕಳ ಮನೋಭೂಮಿಕೆಯಲ್ಲಿ ನಾವೆಲ್ಲ ಬಿತ್ತಬೇಕು. ಎಂಥ ಮನೋಭೂಮಿಕೆ ನಮ್ಮಲ್ಲಿ ಬರಬೇಕು? ಮಕ್ಕಳ ಮನಸ್ಸು ಒಂದು ಶುದ್ಧ ಶುಭ್ರ ಬಿಳಿ ಹಾಳಿ ಹೆಂಗಂತ ತಿಳ್ಕೋರಿ. ಅದರ ಮ್ಯಾಲೆ ಏನು ಬರಿತೀವಿ ಅದು ಮೂಡ್ತದೆ. ಅಕ್ಷರ ತಪ್ಪಾದರೆ ತಿದ್ದಿ ಬರೆಯಬಹುದು, ಬದುಕೇ ತಪ್ಪಾದರೆ ತಿದ್ದೋದು ಬಹಳ ಕಠಿಣ. ಒಂದು ಬಿಳಿ ಕಾಗದ ಅದು ಯಾರ್ಯಾರ ಕೈಯಾಗ ಕೊಟ್ರೆ ಏನಾಗ್ತದೆ? ಕಾಗದ ಒಂದೇ, ಬರಿಗಾಗದ ಒಂದೇ. ಕವಿಯ ಕೈಯಲ್ಲಿ ಕೊಟ್ಟರೆ ಕಾವ್ಯವಾಗುತ್ತದೆ.
ಸಾಹಿತಿಯ ಕೈಯಲ್ಲಿ ಕೊಟ್ಟರೆ ಸಾಹಿತ್ಯವಾಗುತ್ತದೆ, ಚಿತ್ರಕಾರನ ಕೈಯಲ್ಲಿ ಕೊಟ್ಟರೆ ಚಿತ್ರವಾಗುತ್ತದೆ, ಮಗುವಿನ ಕೈಯಲ್ಲಿ ಕೊಟ್ಟರೆ ಮುದ್ದೆಯಾಗುತ್ತದೆ, ಪೆದ್ದನ ಕೈಯಲ್ಲಿ ಕೊಟ್ಟರೆ ರದ್ದೆಯಾಗುತ್ತದೆ. ಹೇಗೆ ಒಂದು ಕಾಗದ ಭಿನ್ನ 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 ರೂಪವನ್ನು ತಾಳ್ತದಲ್ಲ, ಆಗ ಕಲ್ಲು ಮನದಲ್ಲಿನೂ ಸಹಿತ ಕಾರುಣ್ಯದ ಚಿಲಿಮೆ ನುಟ್ಟಿಸುವ ವಿಶ್ವಚೇತನದ ಕುಡಿಯ ನುಡಿಯನ್ನ ಮಕ್ಕಳ ಮನೋಭೂಮಿಕೆಯಲ್ಲಿ ನಾವು ಬಿತ್ತು ಬಿಟ್ಟರೆ ಅವರು ದೇಶಕ್ಕೆ ಆದರ್ಶಪ್ರಾಯರಾಗ್ತಾರೆ ಹೊರತು ಕಂಟಕಪ್ರಾಯರಾಗುವುದಿಲ್ಲ ಅನ್ನೋದು ನಾವು ನೆನಪಿಟ್ಟುಕೊಳ್ಬೇಕು. ಆ ಸಂಸ್ಕಾರವನ್ನ ಮನೆಯಿಂದನೇ ಮೊದಲು ಆಗಬೇಕು. ಜನನಿ ತಾನೇ ಮೊದಲು ಗುರು, ಮನೆಯ ಮೊದಲೇ ಪಾಠಶಾಲೆ. 100 ಮಂದಿ ಶಿಕ್ಷಕರು ಕಲಿಸುವಂತ ವಿದ್ಯೆ ಒಬ್ಬ ತಾಯಿ ಕಲಿಸ್ತಾರೆ. ಒಂದು ಮನಿ ಎಂದ ಮೇಲೆ ಅಲ್ಲಿ ತಂದೆ ಇರ್ತಾನೆ, ತಾಯಿ ಇರ್ತಾಳೆ, ಅಲ್ಲಿ ಅಜ್ಜಿ ಇರ್ತಾಳೆ. ಯಾಕೆ ನಮ್ಮ ಮಕ್ಕಳ ಭವಿಷ್ಯ, ಯಾಕೆ ನಮ್ಮ ಮಕ್ಕಳ ಭವಿತವ್ಯದ ಈ ಜೀವನ ಯಾಕೆ ಇವತ್ತು ಹದಗೆಡ್ತಾ ಇದೆ ಅಂದರೆ, ನಮ್ಮ ಮನೆ ಹಾಗಾಗಿದೆ ಅಂದರೆ, ಆ ಮನೆಯೊಳಗೆ ಹೆಂಡತಿಯಾದವಳು ದುಡುಕಬಾರದು, ತಾಯಿಯಾದವಳು ಸಿಡುಕಬಾರದು, ಗಂಡನಾದವಳು ಕುಡಿಬಾರದು. ಅವಳು ದುಡುಕಿದ್ರೆ, ಇವನು ಸಿಡುಕಿದ್ರೆ, ಅವನು ಕುಡಿದ್ರೆ ಮಕ್ಕಳ ಗತಿ ಅದೋ ಗತಿನೇ. ಸಂಸ್ಕಾರ ಬಹಳ ಮುಖ್ಯ ಅನ್ನೋದಕ್ಕನೆ ಚರಂತಿ ಮಠದೊಳಗೆ ನೀಲಮ್ಮ ತಾಯಿ ಭಗವಂತನ ಕೃಪೆಯಿಂದ ಲೋಕದಂತೆ ಇರಲಿಲ್ಲ ಆ ಮಕ್ಕಳು. ನೀಲಮ್ಮ ತಾಯಿ ಮಕ್ಕಳಿಗೆ ಹೆಸರಿಟ್ಟ ಮೇಲೆ ತೊಟ್ಟಿಲಲ್ಲಿ ಆಡ್ತಾ ಇರುವಂತಹ ಬಾಲ ಗಂಧರ್ವ ಗಾನಯೋಗಿ ಗದ್ದಿಗಾರೆ, ಗಾನಯೋಗಿ ಪಂಚಾಕ್ಷರಿ ಅಚ್ಚೋ ಹಿಂಗ ಅಳುತ್ತಾ ಇದ್ರು ಸಹಿತ ಅವರ ಅಳುವಿನಲ್ಲಿ ಕರ್ಕಶ ಧ್ವನಿ ಇರಲಿಲ್ಲ ಅಂತ ನೋಡಿ. ಆ ಅಳುವಿನಲ್ಲಿಯೂ ಸಹಿತ ಶ್ರುತಿ ಕೂಡಿತ್ತು. ತಾಯಿ ಮಗು ಅಳುತ್ತಾ ಇದೆ ಅಂತ ತಿಳ್ಕೊಂಡು ಮಗುವಿಗೆ ಜೋಗುಳವನ್ನು ನೀಲಮ್ಮ ತಾಯಿ ಹಾಡ್ತಾ ಇದ್ರೆ, ಗದ್ದಿಗಾರರು ಹಿಂಗ ತೊಟ್ಟಿಲೊಳಗೆ ಕಾಲು ಬಡಿತಾ ಇದ್ರೆ ಆ ಕಾಲು ಸಹಿತ ತಾಯಿ ಹಾಡಿಗೆ ಲಯವಾಗಿ ಕಾಲು ಹಾಕ್ತಿದ್ರಂತ. ಬಾಲ ಕಲಾ ಲೀಲ ಶಿವಯೋಗಿ ಇವರು. ಬಾಲ್ಯದಲ್ಲಿನೇ ಪ್ರಾರ್ಥನಾ ಗೀತೆಯೊಳಗೆ ನೀವು ಹಾಡ್ತಿರಲ್ಲ, ಬಾಲ ಕಲಾ ಲೀಲೆಗೈದೆ ನೀನು ಗದ್ದಿಗಾರ. ನಾನು ಸುಮ್ಮನೆ ಬರದೆ ಅದನ್ನು ದಿವಸಕ್ಕೆ ಗುರುಗಳು ಸೇವಾ ಅಂತ ಹೇಳಿ ಗೀತೆ. ಆ ಬಾಲಕಲಾ ಲೀಲೆಯನ್ನು ಗೈದಂಥವರು ಗದ್ದಿಗಾರ. ಅವರ ಅರ್ಥಧ್ವನಿ ಇನ್ನೊಬ್ಬರ ಅರ್ಥಧ್ವನಿ ಹ್ಯಾಕೆ ಕೇಳ್ತಿತ್ತು, ಅವರಿಗೆ ಅಳುವ ಧ್ವನಿ ಹ್ಯಾಕೆ ಕೇಳ್ತಿತ್ತು. ಆದರೆ ಅವರ ಅಳುತ್ತಾ ಇದ್ರು ಅಂದ್ರೆ, ಅವರು ಏನಾದ್ರೂ ಹಿಂಗ ಕಾಲ ಗೆಜ್ಜೆ ಸಪ್ಪಳ ಮಾಡ್ತಾ ಇದ್ರೆ ತಾಯಿಗೆ ಎಷ್ಟು ಆನಂದ ಗೊತ್ತೇ. ಗದ್ದಿಗಾರರ ಬಾಲಕಲಾ ಲೀಲೆಯನ್ನು ನೋಡಿದಂಥ ನೀಲಮ್ಮ ತಾಯಿಗೆ ಒಂದು ಕಡೆ ಹರ್ಷ, ಇನ್ನೊಂದು ಕಡೆ ದುಃಖ. ಯಾಕೆ? ದೇವರು ದೃಷ್ಟಿ ತಾಕುವ ಹಾಗೆ ಶಾರೀರದಿಂದ ಸಂಪತ್ತನ್ನು ಕೊಟ್ಟಿದ್ದಾನೆ ಮಗುವಿಗೆ, ಸದೃಢವಾದಂಥ ಶರೀರನ ಮಕ್ಕಳಿಗೆ ಕೊಟ್ಟಿದ್ದಾನೆ. ಆದರೆ ಸರ್ವೇಣಿಯಂದ್ರಾಂ ನಯನಂ ಪ್ರಧಾನ, ಸರ್ವ ಇಂದ್ರಿಯೊಳಗೆ ಬಹಳ ಮುಖ್ಯವಾದಂಥ ಇಂದ್ರಿಯ ಅಂದ್ರೆ ಕಣ್ಣು. ಕಣ್ಣು ಇಲ್ಲ ಅಂದ್ರೆ ಈ ಜಗತ್ತಿನೊಳಗೆ ಏನು ಸಾಧಿಸಲಿಕ್ಕಾಗುವುದಿಲ್ಲ ಅನ್ನೋ ಭಾಸಕ್ಕೆ ಸೃಷ್ಟಿಕರ್ತನ ಪ್ರತಿ ಸೃಷ್ಟಿಗೆ ಮತ್ತೆ ಈ ಜಗತ್ತಿನೊಳಗೆ ಏನಾದರೂ ಒಂದು ಹೊಸ ಇತಿಹಾಸ ನಿರ್ಮಾಡಿದ ಪುಣ್ಯದ ತಾಣವೇ ಅದು ಗದುಗಿನ ವೀರೇಶ್ವರ ಪುಣ್ಯಾಶ್ರಮ. ಬಹಳ ಮಂದಿ ಒಂದು ಮಾತು ಬರೀತಾರೆ, ಕಾಲು ಇಲ್ಲದವರು ಕುಂಟ್ರು ಅಂತ, ಕಿವಿ ಕೇಳಲಾರದವರು ಕಿವುಡ್ರು ಅಂತ, ಕಣ್ಣು ಕಾಣಲಾರದವರು ಕುರುಡ್ರು ಅಂತ ಕರೀತಾರೆ. ಆದರೆ ಅದಕ್ಕೆ ಹಿಂಗೆ ವ್ಯಾಖ್ಯಾನ ಮಾಡಿದರೆ ಅದಕ್ಕೆ ಹೊಂದೋದಿಲ್ಲ, ಅದನ್ನು ಹಿಂಗೆ ವ್ಯಾಖ್ಯಾನ ಮಾಡಬೇಕು. ಯಾರು ಕುರುಡರು, ಯಾರು ಕಿವುಡರು, ಯಾರು ಕುರುಟರು? ಯಾರಿಗೆ ಇನ್ನೊಬ್ಬರ ಕಷ್ಟವನ್ನ ಕಣ್ಣೆತ್ತಿ ನೋಡುವ ಹೃದಯ ಶ್ರೀಮಂತಿಕೆ ಇರೋದಿಲ್ಲ ಅವರು ಕುರುಡರು. ಯಾರು ಇನ್ನೊಬ್ಬರ ಕಷ್ಟದ ಧ್ವನಿಯನ್ನು ಕಿವಿಯಾಗಿ ಕೇಳೋದಿಲ್ಲ ನೋಡು. ಅಜ್ಜೋರು ಯಾವಾಗಲೂ ಒಂದು ಮಾತು ಹೇಳ್ತಿದ್ರಲ್ಲ, ಕುರುಡರಿಗೆ
ದಾನದ ಅಕ್ಷರ ಕಾಣೋದಿಲ್ಲಂತೆ, ಕಿವುಡನಿಗೆ ದಾನದ ಪದ ಕೇಳೋದಿಲ್ಲ. ದೊಡ್ಡದವರು ಹೇಳೋ ಮಾತ್ರ. ಹಾಗಾಗಿ ಯಾರಿಗೆ ಇನ್ನೊಬ್ಬರಿಗೆ ಕಷ್ಟವನ್ನ ಕೇಳುವ ಕಿವಿಗಳಿರೋದಿಲ್ಲ ನೋಡ್ರಿ, ಅವರು ಕಿವುಡು. ಯಾರು ಕುಂಟ್ರು ಅಂದ್ರೆ ಜೀವನದಲ್ಲಿ ಬರುವ ಕಷ್ಟಗಳನ್ನು ಮೆಟ್ಟಿ ನಿಲ್ಲುವ ಸ್ಥೈರ್ಯ, ಧೈರ್ಯ, ಮನೋಭಾವ ಯಾರಿಗಿರೋದು ನೋಡು, ಅವರು ಕುಂಟ್ರು. ಆದರೆ ಕುಂಟರು ಕುಳಿತು ಏಳುವ ಸ್ಥಿತಿಯೊಳಗೂ ಸಹಿತ ಇರಲಾರದಾಗ, ಕಿವುಡರು ಕೆಪ್ಪಾನಿಸಿಕೊಳ್ಳುವಾಗ, ಕಣ್ಣಿಲ್ಲದವರು ಅಂದ ಮನೆಗೆ ಬಾರ ಅಂತ ಹೇಳಿಕೊಳ್ಳುವಾಗ, ಈ ಜಗತ್ತಿಗೆ ಕಣ್ಣಿದ್ದವರಿಗೂ ಸಹಿತ ಸವಾಲ್ ಒಡ್ಡಿ ಬದುಕುವಂಗ ಬದುಕು ಕಟ್ಟಿದ ಪುಣ್ಯದ ಸ್ಥಳವೇ ಇದು ಗದುಗಿನ ವೀರೇಶ್ವರ ಪುಣ್ಯ. ಎಂತಾದ್ರಿ ಇದು ಸಂಸ್ಥೆ. ಬತ್ತಲೆ ಇದ್ದವರಿಗೆಲ್ಲ ಬಟ್ಟೆ ಕೊಟ್ಟು ಸಲಹಿದ ಸಂಸ್ಥೆ. ಉಣಲಿಕ್ಕೂ ರೊಟ್ಟಿ ಇಲ್ಲ ಅಂದ್ರೆ ನಮ್ಮನ್ನೆಲ್ಲರ ಬದುಕು ಗಟ್ಟಿ ಮಾಡಿ ರೊಟ್ಟಿ ಉಣ್ಣುವಂಗ ಮಾಡಿದ್ದು ಸಂಸ್ಥೆ. ಅಂತ ಧೀರ ಗಾಯಕ ಬಾಲ ಕಲಾಲೀಲೆಯನ್ನ ಕಾಡ ಶೆಟ್ಟಿಹಳ್ಳಿಯ ಒಳಗ ನಡೆಸ್ತಾ ತಾಯಿಯ ಸಂಸ್ಕಾರದೊಳಗೆ ಬೆಳಿತಾನೆ. ಆಚಾರಕ್ಕರಸಾಗು ನೀತಿಗೆ ಪ್ರಭುವಾಗು ಮಾತಿನಲ್ಲಿ ಚೂಡ ಮಣಿಯಾಗು ನನಕಂದ ಜ್ಯೋತಿಯ ಹಾಗೂ ಜಗಕ್ಕೆಲ್ಲ ಅನ್ನುವ ಜನಪದ ಗರತಿಯ ಮಾತುಗಳನ್ನ ನೀಲಮ್ಮ ತಾಯಿ ಹಾಡ್ತಾ ಇದ್ರೆ, ಹಿರಿಯರಿಗೆ ಹಿರಿಯನ್ನು, ಹಿರಿಯರಿಗೆ ಕಿರಿಯನ್ನು, ನೆರೆಯ ಗಡ್ಡದ ಮುದುಕಾರ ಕಂಡರ, ನೆರೆಯ ಗಡ್ಡದ ಮುದುಕರ ಕಂಡರ, ನೆರೆಯ ಗಡ್ಡದ ಮುದುಕಾರ ಕಂಡರ, ಕೈ ಮುಗಿದು ನಡೆಯೋ ನನ್ನ ಕಂದ, ತಲೆಬಾಗಿ ನಡೆಯೋ ನನ್ನ ಕಂದ, ಆಚಾರಕ್ಕರ ಸಾಗು ನೀತಿಗೆ ಪ್ರಭುವಾಗು, ಆಚಾರಕ್ಕರ ಸಾಗು ನೀತಿಗೆ ಪ್ರಭುವಾಗು, ಮಾತಲ್ಲಿ ಚೂಡ ಮಣಿಯಾಗು ನನ್ನ ಕಂದ, ಮಾತಲ್ಲಿ ಚೂಡ ಮಣಿಯಾಗು ನನ್ನ ಕಂದ, ಜಗಕ್ಕೆಲ್ಲ ಜ್ಯೋತಿ ನೀನಾಗು, ಜಗಕ್ಕೆಲ್ಲ ಜ್ಯೋತಿ ನೀನಾಗು, ಆಚಾರಕ್ಕರ ಸಾಗು ನೀತಿಗೆ ಪ್ರಭುವಾಗು, ಆಚಾರಕ್ಕರ ಸಾಗು ನೀತಿಗೆ ಪ್ರಭುವಾಗು, ಮಾತಲ್ಲಿ ಚೂಡ ಮಣಿಯಾಗು ನನ್ನ ಕಂದ, ಮಾತಲ್ಲಿ ಚೂಡ ಮಣಿಯಾಗು ನನ್ನ ಕಂದ, ಜಗಕ್ಕೆಲ್ಲ ಜ್ಯೋತಿ ನೀನಾಗೋ, ಜಗಕ್ಕೆಲ್ಲ ಜ್ಯೋತಿ ನೀನಾಗೋ. ಮಂದಿ ಮಕ್ಕಳೊಳಗ ಚಂದಾಗಿ ಇರಬೇಕ, ಮಂದಿ ಮಕ್ಕಳೊಳಗ ಚಂದಾಗಿ ಇರಬೇಕ, ನಂದಿಯ ಶಿವನ ದಯದೇದ ಹೋಗುವಾಗ, ನಂದಿಯ ಶಿವನ ದಯದೇದ ಹೋಗುವಾಗ, ಮಂದಿಯ ಬಾಯಾಗ ಇರಬೇಕ ನೀ, ಮಂದಿಯ ಬಾಯಾಗ ಇರಬೇಕ, ಆಚಾರಕ್ಕರ ಸಾಗು ನೀತಿಗೆ ಪ್ರಭುವಾಗು, ಆಚಾರಕ್ಕರ ಸಾಗು ನೀತಿಗೆ ಪ್ರಭುವಾಗು, ಮಾತಲ್ಲಿ ಚೂಡ ಮಣಿಯಾಗು ನನ್ನ ಕಂದ, ಜಗಕ್ಕೆಲ್ಲ ಜ್ಯೋತಿ ನೀನಾಗು. ಹಿರಿಯರಿಗೆ ಹಿರಿಯನ್ನು, ಕಿರಿಯರಿಗೆ ಕಿರಿಯನ್ನು, ಹಿರಿಯರಿಗೆ ಹಿರಿಯನ್ನು, ಕಿರಿಯರಿಗೆ ಕಿರಿಯನ್ನು,
ನೆರೆಯ ಗಡ್ಡದ ಮುದುಕರ ಕಂಡರ, ನೆರೆಯ ಗಡ್ಡದ ಮುದುಕರ ಕಂಡರ, ಕೈ ಮುಗಿದು ನಡೆಯೋ ನನ್ನ ಕಂದ, ತಲೆಬಾಗಿ ನಡೆಯೋ ನನ್ನ ಕಂದ. ಆಚಾರಕ್ಕರ ಸಾಗು ನೀತಿಗೆ ಪ್ರಭುವಾಗು, ಆಚಾರಕರ ಸಾಗು ನೀತಿಗೆ ಪ್ರಭುವಾಗು. ಮಾತಲ್ಲಿ ಚೂಡ ಮಣಿಯಾಗು ನನ್ನ ಕಂದ, ಜಗಕ್ಕೆಲ್ಲ ಜ್ಯೋತಿ ನೀನಾಗು. ಆ ಜಗಕ್ಕೆಲ್ಲ ಜ್ಯೋತಿ ನೀನಾಗು, ಜಗಕ್ಕೆಲ್ಲ ಜ್ಯೋತಿ ನೀನಾಗು, ಜಗಕ್ಕೆಲ್ಲ ಜ್ಯೋತಿ ನೀನಾಗು. ಆ ಅಣ್ಣ ತಮ್ಮಂದರೀರ್ವರು ಕಣ್ಣುಗಾಣದಲಿರ್ಪರಿವರ, ಬಣ್ಣಿಸುತ್ತೆ ಕರೆದೊಯ್ದರ ಹಾನ್ಗಲ್ಲ ಸ್ವಾಮಿಗಳು, ಬಣ್ಣಿಸುತ್ತೆ ಕರೆದೊಯ್ದರ ಹಾನ್ಗಲ್ಲ ಸ್ವಾಮಿಗಳು, ಹಾನ್ಗಲ್ಲ ಸ್ವಾಮಿಗಳು. ಕಂಗಳಿಲ್ಲದ ಬಾಲನಿಗೆ 3 ತಿಂಗಳಾಗಲು ನೋಡಿ ತಾಯಿಗೆ, ಸಂಗಳಿಪ ಸಂತಸದ ಬದಲತ್ತಿ ದುಃಖವಾಯಿತು, ದುಃಖವಾಯ್ತವಳು ತಿಂಗಳು ಸೂಡಿದನೆ ಶಿವನು, ಶಿವನು. ಭುವನಗಳೆಲ್ಲ ಸೃಜಿಪ ನೀನನು ಗಂಗಳೆರಡು, ಕಂಗಳನು ಕೊಡುವುದು ಭಾರವೇ ನಿನಗೆ, ಭಾರವೇ ನಿನಗೆ ಶಿವನೇ. ಗಾನಯೋಗಿ ಪಂಚಾಕ್ಷರೇಶ್ವರ ಮಹಾರಾಜ ಕೇ ಜಯ. ಸದಾಶಿವ ಕವಿಗಳವರು 2ನೇ ಅಧ್ಯಾಯದೊಳಗ ಸೂಚನೆಯ ಪದ್ಯದೊಳಗ ಬಹಳ ಸುಂದರವಾಗಿ ನುಡಿಯನ್ನು ಬರೀತಾರೆ. ಅಣ್ಣ ತಮ್ಮಂದಿರು ಈರುವರನ್ನ, ಕಣ್ಣು ಕಾಣದೇ ಇರುವಂತ ಈ ಅಂಧ ಮಕ್ಕಳನ್ನ ಹಾನಗಲ್ಲ ಕುಮಾರ ಶಿವಯೋಗಿಗಳು ಕರೆದೊಯ್ದರು ಅಂತ ಸೂಚನೆ ಪದ್ಯಗಳು ತಿಳಿಸ್ತಾರೆ. ಗದ್ದಿಗಾರನಿಗೆ 3 ತಿಂಗಳಾಗಲಾಗಿ ತೊಟ್ಟಿಲೊಳಗಿಂದ ಮಗುವನ್ನ ನೀಲಮ್ಮ ತಾಯಿ ಹಿಂಗೆ ಎತ್ತಿಕೊಂಡ್ಲಂತೆ. ಕರುಣಾಕರನು ನೀನೆನಿಸಿದೆ, ಭಗವಂತನೊಡಗೂಡಿ ಮಾತನಾಡ್ತಾಳೆ. ಕರುಣಾಕರನು ನೀನೆನಿಸಿದೆ, ಸಿರಿಯಾಳನ ಮನೆಯಲ್ಲಿ ಉಣ್ಣುವುದೇ, ನಿತ್ಯ ತೃಪ್ತ ನೀನೆನಿಸಿಕೊಂಡೆ, ಮಾದಾರ ಚೆನ್ನಯ್ಯನ ಮನೆಯ ಅಂಬಲಿಯ ಬೀಡುವುದೇ. ಏನ್ ಮಾತು! ಜಗತ್ತಿಗೆಲ್ಲದಕ್ಕೂ ಸಹಿತ ಕಣ್ಣ ನಿಟ್ಟ ದೇವನೇ, ಅಣುರೇಣು ತೃಣಕಾಷ್ಟಗಳಲ್ಲಿ ಸರ್ವಭರಿತನಾಗಿರುವ ನೀನು ನನ್ನೆರಡು ಮಕ್ಕಳಿಗೆ ನಿನಗೆ ಕಣ್ಣು ಕೊಡಲಿಕ್ಕೆ ನಿನಗೆ ಭಾರವಾಯಿತೆ, ನಿನಗೆ ಬಡತನ ಬಂದೀತೆ. ಬೇಡರ ಕಣ್ಣಪ್ಪ ನಿನಗೇನು ಭೂರಿ ಭೋಜನ ಮೃಷ್ಟಾನ್ನವನಿಟ್ಟು ನಿನಗೇನು ಒಲಿಸಿಕೊಂಡನೇನು?
ಒಂದು ಕಾಲು ನಿನ್ನ ಕಣ್ಣಿಗೆ ಒತ್ತಿ ಇನ್ನೊಂದು ಕಣ್ಣನ್ನು ನಿನಗೆ ಅರ್ಪಣ ಮಾಡಿ ಬೇಡರ ಕಣ್ಣಪ್ಪ ನೆನೆಸಿಕೊಂಡ. ಅಕಟಕಟಾ ಶಿವ ಶಿವನೇ ನಿನಗೆನಿದು ಕರುಣವಿಲ್ಲವೇ? ಹಿಂದಿನ ಜನ್ಮದೊಳಗ ನಾನಾವ ಮಕ್ಕಳಿಗೆ ಪಾಪಿ ಕೋಪಿ ಅಸತ್ಯವಂತ ವೈದ್ಯನೋ, ಈ ಜನ್ಮದೊಳಗ ನನ್ನೆರಡು ಮಕ್ಕಳಿಗೆ ಕಣ್ಣುಗಳನ್ನು ಕೊಡದ ನಾನೆಂತ ಪಾಪಿ ಎಂದು ನೀಲಮ್ಮ. ಓ ಭಗವಂತ, ನೀನಾಡಿಸಿದಂತೆ ಆಡುವ ಗೊಂಬೆಗಳು ನಾವು. ಸರ್ವತಂತ್ರ ಸ್ವತಂತ್ರ ನೀನಿರಬೇಕಾದರೆ ಹುಟ್ಟಿಸಿದ ದೇವರು ಹುಲ್ಲು ಮೈಸೋದಿಲ್ಲ, ಆತ ಅನ್ನನೇ ಮೈಸ್ತಾನೆ ಎನ್ನುವುದು ನೀಲಮ್ಮ ತಾಯಿ ಮನಗಾಣ್ತಾಳೆ. ಬೆಳಿತಾ ಬೆಳಿತಾ ಮಕ್ಕಳು ಗದ್ದಿಗಾರನು 3 ತಿಂಗಳ ಗತಿಸಿ 8, 9, 10 ತಿಂಗಳಾಗಿ ತೊದಲ್ ನುಡಿಗಳಿಂದ ಅಮ್ಮ ಅಮ್ಮ ಅಂದರೆ ನೀಲಮ್ಮ ತಾಯಿಗೆ ಕರಳ ಚುರ್ರಂತ. ಶಿವ ಶಿವ, ನನ್ನ ಮಗ ತನ್ನ ನಾಲಿಗೆಯಿಂದ ಅಮ್ಮ ಅಂತ ನನ್ನ ಕರಿತಾನೆ, ನೋಡಲಿಕ್ಕೆ 2 ಕಣ್ಣು ಕೊಡಬಾರದೆ ನಾನಂತ ಅಮ್ಮ ಅಂತವನಿಗೆ ಅಂತ ನೀಲಮ್ಮ ತಾಯಿಯ ಕರುಳು ಬಹಳ ವಿಶೇಷವಾಗಿರುವಂತ. ಆ ಮಗನನ್ನ ಬಾಚಿ ತಬ್ಬಿಕೊಂಡು ಬಿಟ್ಲು ಗದ್ದಿಗಾರನ ನೀಲಮ್ಮ. ಮಗನು ಹೀಗೆ ಅಮ್ಮ 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 ಅಂತ ತೊದಲು ನುಡಿಗಳನ್ನು ನುಡಿಯುತ್ತ ತೆಪ್ಪೆ ಹೆಜ್ಜೆಗಳನ್ನ ಇಡುತ್ತಾ ಕಾಲಲ್ಲಿ ಕಟ್ಟಿದ ಗೆಜ್ಜೆಯ ನಾದವನ್ನ ಮಾಡ್ತಾ ಮಾಡ್ತಾ ಮನೆಯೊಳಗೆ ಹಿಂಗ ಓಡಾಡ್ತಾ ಇದ್ದರೆ, ಅದರ ಜೊತೆಗೆ 2-3 ವರ್ಷದ ದೊಡ್ಡವನಾಗಿರುವಂತ ಗುರುಬಸವ ಈರ್ವರು ಕೂಡಿಕೊಂಡು ಕೈಯನ್ನ ಹಿಡಿದುಕೊಂಡು ಹಿಂಗ ಓಡಾಡ್ತಾ ಇದ್ರು. ಹಿಂಗೆ ಬೆಳಿತಾ ಬೆಳಿತಾ ಗದ್ದಿಗಾರನೂ ಸಹಿತ 2-3 ವರ್ಷದವನಾದ. ಗುರುಬಸವಾರ 4-5 ವರ್ಷದವನ. ಕಾಡಸೆಟ್ಟಿ ಹಳ್ಳಿ ಜನ ಅಂತಿದ್ರು, ಹುಟ್ಟಿದರೆ ಅಣ್ಣ ತಮ್ಮಂದರೆ ಹಿಂಗ ಹುಟ್ಟಬೇಕು ಅಂತಿದ್ರು. ಹಿಂಗ ಹುಟ್ಟ ಆಧುನಿಕ ದಿನಮಾನದ ಭರಾಟೆಯೊಳಗ ಹೃದಯ ಇದೆ, ಹೃದಯ ಸತ್ತು. ಕುವೆಂಪು ಹೇಳ್ತಾರಲ್ಲ, ಸತ್ತಂತೆಯವರನ್ನು ಬಡುದ ತರಸು, ಕತ್ತಾಡುವರನ್ನು ಕೂಡಿಸಿ ಒಲಿಸು, ಪಟ್ಟೆಯ ಕಿಚ್ಚಿಗೆ ಕಣ್ಣೀರು ಸುರಿಸು, ಒಟ್ಟಿಗೆ ಬಾಳುವ ತೆರದಲ್ಲಿ ಹರಿಸು, ಕ್ಷೀಯತೆ ಶಿವ ಶಿವ ಕೃತಿ ಕೃತಿಯಲ್ಲಿ, ಮೂಡಲಿ ಮಂಗಲ ಮತಿಮತಿಯಲ್ಲಿ, ಸರ್ವೋದಯವಾಗಲಿ ಸರ್ವರಲ್ಲಿ, ಬಾರಿಸು ಕನ್ನಡ ಡಿಂಡಿಮವ, ಓ ಕರ್ನಾಟಕ ಹೃದಯ ಶಿವ. ಸತ್ತ ಹೃದಯ ಹಾಗಾಗಿದೆ. ಕೊಳೆತ ಹಣ್ಣು ಸಹಿತ ಒಂದು ದಿವಸ ಅದು ಹಣ್ಣು ಆಗ್ಬೋದಂತೆ. ಇವತ್ತಿನ ಆಧುನಿಕ ದಿನಮಾನ ಕೊಳೆತ ಹಣ್ಣು ಒಂದು ದಿವಸ ಹಣ್ಣು ಆಗ್ಬೋದಂತೆ, ಆದರೆ ಕೊಳೆತು ಹೋದ ಮನಸ್ಸು ಒಳ್ಳೇದಾಗದು ಬಹಳ ಕಠಿಣಂತೆ. ಸತ್ತ ಹೆಣದ ಮುಂದೆ ಕುಂತ್ರೆ ಸಮಾಧಾನದ ಮನುಷ್ಯನಿಗೆ, ಆದರೆ ಸತ್ತ ಹೃದಯದ ಮುಂದೆ ಕುಂತ್ರೆ ಸಮಾಧಾನ ಇಲ್ಲ. ಆಸ್ತಿ ಮಾರ್ತಾ ಇದ್ನಂತ ಅಣ್ಣ, ತಮ್ಮನ ಕೇಳಿದ್ನಂತ, ಆಸ್ತಿ ಮಾರ್ತಾ ಇದ್ದೇನೆ, ಒಂದ್ ಸ್ವಲ್ಪ ದುಡ್ಡು ಕೊಡು, ಸಾಲ ಆಗಿದೆ ಅಂದ್ರಂತ. ಸಾಲ ಅಂದ್ರೆ ದುಡ್ಡಿಲ್ಲ ಅಂದಂತ. ಯಾರು ತಮ್ಮ ಆಸ್ತಿ ಖರೀದಿ ಮಾಡ್ತೇನಂದ್ರ ಆ ರೊಕ್ಕ ಕೊಟ್ಟು ಖರೀದಿ ಮಾಡಿಲ್ಲ. ಅರ್ಥ ತನ್ನ ಹೇಳ್ತಾರೆ. ಗದ್ದಿಗಾರ ಗುರುಬಸವಾರ ಎಂತ ಬೆಳವಣಿಗೆ ಅವರದು. ಹೀಗೆ ಬೆಳಿತಾ 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 ಅಮ್ಮನ ಕೈಯಿಂದ ತಂದೆಯಾಗಿರುವಂತ ಗುರುಪಾದರ ಕಂಠದಾರದಿಂದ ಭಜನಾ ಪದ, ಲಾವಣಿ ಪದ, ಸುಗ್ಗಿ ಪದ, ಜನಪದ, ದೊಡ್ಡಾಟ ಹಿರಿಯ ಆಟದ ಪದಗಳನ್ನು ತಂದೆಯೊಂದಿಗೆ ಕಲಿತಾರೆ. ಅವರು ಹಾಡ್ತಾ ಇದ್ರೆ ಕಾಡಶೆಟ್ಟಿ ಹಳ್ಳಿಯ ಜನ ಅಂತಿದ್ರು, ವಸಂತ ಮಾಸದಲ್ಲಿ ಕೋಗಿಲೆ ಕೂಗ್ತದೆ. ಆದರೆ ಕಾಡಶೆಟ್ಟಿ ಹಳ್ಳಿಯೊಳಗ 365 ದಿವಸ ಕೂಗುವಂತ ಕೋಗಿಲೆ ಎಂದರೆ ಅದು ಗಾನಯೋಗಿ ಗದ್ದಿಗಾರರು ಮತ್ತು ಗುರುಬಸವಾರರು. ಅವರು ಮನೆಯಲ್ಲಿ ಕುಂತು ಹಿಂಗ ಹಾಡ್ತಾ ಇದ್ರೆ
ಬೆಳಗಿನ ಜಾವ ಅವಸರದಿಂದ ಹೊಲಕ್ಕೆ ಹೋಗೋರು ಗಪ್ಪನ ನಿಲ್ಲುತ್ತಿದ್ರಂತೆ ಚರಂತಿ ಮಠದ ಮುಂದೆ. ಸಂಗೀತ ಅಂದ್ರೆ ಹಂಗಿರ್ತದೆ. ಅದು ಸಂಗೀತ ಕಲಿತ ಮೇಲೆ ಎಲ್ಲ ಮರೆಸ್ತದ್ರಿ ಏನ್ರಿ, ಎಲ್ಲ ಮರೆಸ್ತದ. ಮತ್ತು ಹಾಡುವಾಗ ಎಲ್ಲ ನೆನಪಿಸ್ಕೊಂಡ್ರೆ ಕಲ್ತಿದ್ದೆಲ್ಲ ಮರೆಸ್ತದೆ. ಸಂಗೀತದ ಅವರು ಹಾಡ್ತಾ ಇದ್ರೆ ಕಾಡಶೆಟ್ಟಿ ಹಳ್ಳಿ ಜನತೆ ಎಲ್ಲ ನಿಂತು ನಿಬ್ಬೆರಗಾಗಿ, ಯವ್ವ ನಮಗೂ ಹುಟ್ಟೆವು ಮಕ್ಕಳು, ಕಣ್ಣಿಗಿದ್ದು ಹುಟ್ಟೆವು, ಕಣ್ಣಿಗಿಲ್ಲದು ಹುಟ್ಟಿದ್ರೆ ಹಿಂಗೆ ಹುಟ್ಟಬೇಕು ನೋಡವ್ವ. ಬೇರೆ ಅಷ್ಟೇ ಎಲ್ಲರಿ ಸುತ್ತಲೂ 10 ಹಳ್ಳಿ, ಬಂಕಾಪುರ, ಶಂಕರಿಕೊಪ್ಪ, ಬೆಳಗಲಪೇಟೆ, ಕಂಚಿನೆಗಳು, ದೇವರ ಹೊಸಪೇಟೆ, ಸುತ್ತಲೂ 10 ಹಳ್ಳಿಗೆಲ್ಲ ಚರಂತಿ ಮಠದ ಈ ಬಾಲಕರ ಗಾನದ ಗುಣಗಾನ. ಈ ಎಲ್ಲ ಸುದ್ದಿ ಈಗ ನಾಡಿನ ತುಂಬೆಲ್ಲ ಪಸರಿಸ್ತಿರಬೇಕಾದರೆ ಗದ್ದಿಗಾರನಿಗೆ 8-9 ವರ್ಷ. ಏತಮ್ಮ ಗುರುಬಸವಾರ್ಯನಿಗೆ 10-12 ವರ್ಷ. ತಂದೆ ತಾಯಿಗಳ ಸಂಸ್ಕಾರದ ಫಲದಿಂದ ಬೆಳೀತಾ ಇದ್ದಾರೆ. ಏತಮ್ಮ ನಾನು ಹೇಳೋದು ಕಟ್ಟು ಕಥೆಯಲ್ಲ, ಕಾದಂಬರಿಯ ಕಲ್ಪನೆಯ ಕಲ್ಪಿತ ಉದಾಹರಣೆ ಎಲ್ಲ ಇದು ನಾನು ಹೇಳ್ತಾ ಇರೋದು. ಅವರಿವರ ಮಾತಲ್ಲ, ನೀತಿ ಶತಕಗಳೆಲ್ಲ, ಕಗ್ಗ ಭವಂತೆಗಳೆಲ್ಲ ತನ್ನ ತಾನರಿಯುವುದಕ್ಕೆ. ಅವರಿವರ ಮಾತಲ್ಲ ಇದು. ಕಟ್ಟೆಯ ಮೇಲೆ ಕುಂತು ಬಿಟ್ಟಿಯ ಮಾತುಗಳನ್ನಾಡಿದ ಕತೆ ಕಟ್ಟಿದ ಪುರಾಣ ಅಲ್ಲ ಇದು. ಅಂಧರಿಗಾಗಿ, ನೊಂದವರಿಗಾಗಿ, ಬಸವಳಿದವರಿಗಾಗಿ, ದಿಕ್ಕಿಲ್ಲದವರಿಗೆ ದಿಕ್ಕು ತೋರಿಸಿದಂತ ಪುಣ್ಯ ಪುರುಷನ ಕಥೆ ಅದು. ಗಾನಯೋಗಿ ಪಂಚಾಕ್ಷರಜ್ಜನ ಪುರಾಣ. 8-9 ವರ್ಷ ಗದ್ದಿಗಾರನಿಗೆ, ಗುರುಬಸವರನಿಗೂ 10-12 ವರ್ಷ. ಕಾಡಶೆಟ್ಟಿ ಹಳ್ಳಿ ಜನತೆ ಎಳ್ಳ ಅಮಾವಾಸಿ ಆ ಚರಗವನ್ನ ಚೆಲ್ಲಿ ಭೂಮಿ ತಾಯಿಗೆ ತಮ್ಮ ಸೇವಾ ಭಕ್ತಿಯನ್ನು ಕೈಗೊಂಡ ಮೇಲೆ ಮುಂದೆ ಅವರಾತ್ರಿ ಅಮಾವಾಸಿ ದಿವಸ ಹಕ್ಕಲ ಬಸವೇಶ್ವರ ಜಾತ್ರೆ. ಆ ಜಾತ್ರೆಗಾಗಿ ಹಾನಗಲ್ಲ ವಿರಕ್ತ ಮಠದ ಒಡೆಯರಾಗಿರುವಂಥವರು ಶಿವಸಮಾಜ ಎಂದು ಶಿವನಲ್ಲಿ ಬೆರೆತಿರುವಂಥ ಕಾರಣಿಕ ಯುಗ ಪುರುಷರು, ಸಮಾಜದ ಏರುಪೇರುಗಳನ್ನು ತಿದ್ದಿದಂತ ನಮ್ಮ ವೀರಶೈವ ಲಿಂಗಾಯತ ಧರ್ಮ ಗುರುತನವನ ಮರೆತಿರಬೇಕಾದರೆ, ಲಿಂಗ ಕಲ್ಲಾಗಿರಬೇಕಾದರೆ, ಭಸ್ಮವಾಗಿ ಹೋಗಿರಬೇಕಾದರೆ, ಮಠಗಳೆಲ್ಲವೂ ಮನೆಗಳಾಗಿರಬೇಕಾದರೆ, ಅವತಾರವನ ಎತ್ತಿ ಬಂದವರು ಯಾರಂದ್ರೆ ಅದು ಹಾನಗಲ್ಲ ಕುಮಾರ ಶಿವಯೋಗಿಗಳು. ಅದಕ್ಕೆ ಅವರಿಗೆ ಯುಗ ಪುರುಷರು ಅಂತ ಕರೀತಾರೆ. ಮನೆಗಳೇ ಮಠಗಳಾಗಿದ್ದು ಅಂತೆಷ್ಟೋ. ಸ್ವಾಮಿ ಕುಲದ ಯತಿ ತಿಲಕ ಹಾನಗಲ್ಲ ಕುಮಾರ ಶಿವ. ಅವರು ತಮ್ಮ ಸಣ್ಣವರಿದ್ದಾಗ ಹಿಂಗೆ ಭಿಕ್ಷೆ ಬೇಡ್ತಿದ್ರು. ಜೋಳಿಗೆ ಹಿಡಿದು ಬೇಡಿದನು ಹಿಟ್ಟಿನ ಭಿಕ್ಷೆ, ನೀಡಿದವನಿಗೆ ಜೀವನಕ್ಕೆ ಶಿಕ್ಷೆ. ಈ ಜೋಳಿಗೆ ಹಿಡಿದು ಭಿಕ್ಷೆ ಬೇಡಿದರೆ ತುಂಬಿಸಬಲ್ಲೆ ನಾಲ್ವರ ಹೊಟ್ಟೆ, ಕೈ ಬಿಟ್ಟರೆ ತುಂಬಿಸಬಲ್ಲೆ ನಾಡಿಗರ ನೊಂದವರ ಹೊಟ್ಟೆ ಎಂದ ವೀರ ವಿರಾಗಿ ವಿರಾಟ್ ಪರದೇಶ ಎನ್ನಪ್ಪ ಹಾನಗಲ್ಲ ಕುಮಾರೇಶ ಅಂತ. ಈ ಜೋಳಿಗೆ ಹಿಡ್ಕೊಂಡು 4 ಮಂದಿ ಹೊಟ್ಟೆ ತುಂಬಿಸಬಹುದಿತ್ತು ನಾನು. ಈ ಜೋಳಿಗೆ ಬರೀತಾರೆ ಚೆನ್ನ ಕವಿಗಳು. ಈ ಜಂಗಮರ ಕುಲ ಕಸುಬು ಅಂತ ಹೇಳಿದವನು ಮಾರಾಯ ಯಾರು? ಇದನ್ನು ಜಂಗಮರ ಕುಲ ಕಸುಬು ಅಂತ ಹೇಳಿದವರು ಯಾರಿದ್ರು? ಇದು ದುಡಿದು ಉಣ್ಣುವವರಿಗೆ ದರಿದ್ರ ಜೋಳಿಗೆ ಅಂದ್ರವರು. ಈ ಜೋಳಿಗೆ ಹಿಡ್ಕೊಂಡು 4 ಮಂದಿ ಹೊಟ್ಟೆ ತುಂಬಿಸಬಹುದು ನಾನು. ವಿಚಾರ ಮಾಡಿದ್ದು 70-80 ವರ್ಷದಾಗ ಅಲ್ರಿ, 8 ವರ್ಷದಾಗ ವಿಚಾರ ಮಾಡಿದ್ರು ಕುಮಾರಸ್ವಾಮಿ. ಅದು ಎಲ್ಲಿ? ತಿರುಮಲ ದೇವರ ಕೊಪ್ಪದಾಗ ಭರಮಪ್ಪ ಗೌಡ ಅನ್ನೋನು ಪಾರಿ ಮೀಸಿ, ಕೊಕ್ಕರಿ ಮೀಸಿ, ಹುಲಿ ಮೀಸಿ ಬಿಟ್ಟಿದ್ದವ. ಇಲ್ಲಿ ಕುಂತಾರ ನೋಡೋದು ನಮ್ಮ ಕಾಕರ್ ಪಾರಿ ಮೀಸಿ, ಕೊಕ್ಕರಿ ಮೀಸಿ ಬಿಟ್ಟು. ಈಗ ಎಲ್ಲಾದ್ರೂ ಪಾರಿ ಮೀಸಿ, ಕೊಕ್ಕರಿ ಮೀಸಿ ಎಲ್ಲರೂ ಜೋಣಿಗೆ ಮೀಸಿ ಬಿಡೋರು ಹುಟ್ಟಿಬಿಟ್ರಿ. ಆ ಭರಮಪ್ಪ ಗೌಡ
ಬೈತಾನೆ, ಏ ಸ್ವಾಮಿ, ಏ ಐನೇರ ಅಂದ. ಹಾಲೈನೂರು ಅಲ್ಲೋ, ಓದೋ ವಯಸ್ಸಿನೊಳಗ, ಅಭ್ಯಾಸ ಮಾಡೋ ವಯಸ್ಸಿನೊಳಗ ತಿರುಕನಂಗ ಭಿಕ್ಷಾ ಬೇಡಿ ಹೊಟ್ಟೆ ತುಂಬಿಸ್ಕೊಳ್ಳಕತ್ತೀಯಲ್ಲೋ, ನಾಚಿಗೆ ಬರೋದಿಲ್ಲ. ಒಂದು ಕ್ಷಣ ಕಾಲ ಹಾಲೈನವರಿಗೆ ಅವ್ರ ಮನೆಗೆ ಹಿಟ್ಟಿನ ಭಿಕ್ಷಕ್ಕೆ ಹೋಗ್ಬೇಕೋ ಬೇಡೋ ಅಂತ ಮನಸ್ಸು ದ್ವಂದ್ವದೊಳಗೆ ನಿರ್ಮಾಣಗೊಳ್ಳುತ್ತೆ. ಒಂದಡಿ ಹೊರಗಡೆ, ಇನ್ನೊಂದಡಿ ಒಳಗಡೆ. ಭಾರವಾದ ಮನಸ್ಸಿನಿಂದ ಹಿಟ್ಟಿನ ಭಿಕ್ಷೆ ನೀಡಿಸಿಕೊಂಡು ಮನೆಗೆ ಬಂದರು. ಅಣ್ಣನ ಆಕ್ರಂದನ, ತಾಯಿಯ ತಾಪ, ಅಜ್ಜನ ಆರ್ಭಟ, ಜೋಳಿಗೆ ಹಿಟ್ಟು ಇಷ್ಟೇ ಯಾಕೆ ಅಂತ ಪ್ರಶ್ನೆ. ಭಾರವಾದ ಮನಸ್ಸು ಹೋಗಿ ಮೂಲಿ ಹಿಡಿದ್ರು. ಬೆಳಗಿನ ಜಾವ ಅದೇ ಒಂದು ಗುಂಗಿನೊಳಗೆ ಮಲ್ಕೊಂಡಿದ್ರು. ಏನು, ನಾನೇನಾದರೂ ಸಾಧನೆ ಮಾಡಬೇಕು, ಏನಾದರೂ ಕಲಿಯಬೇಕು. ಜಗತ್ತಿನಲ್ಲಿ ವಿಸ್ಮಯ ಹೀಗಿದೆಯಲ್ಲ, ಹಲ್ಲಿದ್ದವನಿಗೆ ಕಡಲೆ ಇಲ್ಲ, ಕಡಲೆ ಇದ್ದವನಿಗೆ ಹಲ್ಲಿಲ್ಲ. ಒಲವಿದ್ದವನಲ್ಲಿ ಬಲವಿಲ್ಲ, ಬಲವಿದ್ದವನಲ್ಲಿ ಛಲವಿಲ್ಲ ಅಂತ. ಕಲಿಬೇಕನ್ನೋ ಉತ್ಸಾಹ ಬಾಳಿದೆ, ಆರ್ಥಿಕ ಮೂಲ ಕೊರತೆ ಬಾಳದು. ಬಹಳ ರೊಕ್ಕ ಅದರಿ, ಕಲಿಬೇಕನ್ನೋರು ಇಲ್ಲಿ ಏನು ಮಾಡೋದು? ಹಾಲಯ್ಯನವರು ವಿಚಾರ ಮಾಡಿದ್ರು, ನಾನು ಕಲಿಬೇಕು. ಬೆಳಗಿನ ಜಾವ ಅಣ್ಣ ಅಂತಾನೆ, ಶೋಭಸಯ್ಯ, ಏ ಹಾಲಯ್ಯ, ಮೂಲೆ ಹಿಡಿದು ಮಲಗಿಕೊಂಡರೆ ಮನೆ ನಡೆಯೋದು ಬಹಳ ಕಠಿಣದೆ. ಹೇಳು, ಏನಾದ್ರೂ ಮಾಡು. ದನಕ್ಕೆ ಹೋಗ್ತೀಯೋ, ಹುಲ್ಲು ತರ್ತೀಯೋ, ಹಿಟ್ಟಿನ ಭಿಕ್ಷಕ್ಕೆ ಹೋಗ್ತೀಯೋ, ಉಟ್ಟ ಬಟ್ಟೆಯನ್ನು ತೊಳ್ಕೊಂಡು ಬರ್ತೀಯೋ, ಯಾವುದು ಮಾಡ್ತೀವಿ ಹೇಳು. ಹಾಲಯ್ಯನವರಂದ್ರು, ಹುಲ್ಲು ತರಕ್ಕೆ ಹೋದ್ರೆ ಮನೆಗೆ ಬರಬೇಕು, ಹಿಟ್ಟಿನ ಭಿಕ್ಷಕ್ಕೆ ಹೋದ್ರೆ ಮನೆಗೆ ಬರಬೇಕು, ದನಕ್ಕೆ ಹೋದ್ರೂ ಸಹಿತ ಮನೆಗೆ ಬರಬೇಕು. ಅಣ್ಣ, ನಾನು ಬಟ್ಟೆ ತೊಳಿತೀನಿ. ಬಟ್ಟೆಯನ್ನು ತೊಳೆದುಕೊಳ್ಳಬೇಕು ಅಂತ ತಿಳ್ಕೊಂಡು ಬಾವಿಗೆ ಹೋದ್ರು. ಆ ಬಟ್ಟೆಯನ್ನು ತೊಳೆಯುವುದರಿಗೆ ಬಟ್ಟೆಯೊಳಗಿರದಂತ ಮಲಿನ ಏನು ಹೊಲಸಿದೆಯಲ್ಲ, ಹೊಲಸು ತೊಳೆಯುವುದರ ಜೊತೆಗೆ ಅವ್ವ, ಅಣ್ಣ, ತಮ್ಮ, ಬಂಧು ಬಳಗ ಅನ್ನುವ ರಕ್ತ ಸಂಬಂಧವನ್ನೇ ಬಾವಿಯೊಳಗ ತೊಳೆದಂಥವ್ರು ಯಾರಂದ್ರೆ ಅದು ಹಾನಗಲ್ ಕುಮಾರ ಅಂತ. ಕುಮಾರೇಶ್ವರರು ಆ ಗ್ರಾಮವನ್ನು ಬಿಟ್ಟು ಕಜ್ಜರಿಗೆ ಬಂದು ಸಾಧನೆಯ ಸಿದ್ಧಿ ಗೌರಿ ಶಂಕರವನ ಏರಿ, ಆನಂತರ ಅವರು 7ನೇ ಕ್ಲಾಸ್ ಮುಲ್ಕಿ ಪರೀಕ್ಷೆಯನ್ನು ಫೇಲ್ ಆಗ್ತಾರೆ. ಅವರಿಗೆ ಅಕ್ಷರಾಭ್ಯಾಸವನ್ನು ಚೆನ್ನಾಗಿ ಕಲಿಸಿದವರಂದ್ರೆ ಕಜ್ಜರಿ ಒಳಗ ಮಹಾದೇವ ಪಂತ್ ಜೋಗಳಿಕರ್ ಅಂತ ಅವ್ರಿಗೆ ಶಾಲೆ ಕಲಿಸಿದವರು. ಕುಮಾರಜ್ಜವರು ಒಬ್ಬರು ಗೆಳೆಯರಿದ್ರು, ಅಸುಂಡಿ ಶಿವನಗೌಡರು ಅಂತ ಹೇಳಿ. ಧಾರವಾಡದೊಳಗೆ ಮುಲ್ಕಿ ಪರೀಕ್ಷೆ ಫೇಲ್ ಆದ. ಖರೆ ನಾವೆಲ್ಲ ಬದುಕಿನೊಳಗೆ ಉತ್ಸಾಹ ತೆಗೆದುಕೊಳ್ಬೇಕಾದರೆ ಗೆದ್ದವರ ಕತಿ ಓದಬಾರದು. ಬದುಕಿನೊಳಗೆ ಸೋತವ್ರ ಕತಿ ಓದಬೇಕು. ಸೋತವ್ರ ಕತಿ ಓದಿದ್ರೆ ಬದುಕಿಗೆ ಉತ್ಸಾಹ ಸಿಗ್ತದ್ರಿ. ಉತ್ಸಾಹ. ಗೆದ್ದವರು ಮುಗಿದು ಗೆದ್ದೆ ಹೋಗ್ಬಿಟ್ರೆ ಅಂತ ಮುಗಿದು ಹೋಯ್ತಷ್ಟೇ. ಯಾವುದೇ ಇರಲಿ, ಅದು ಸ್ಪರ್ಧಾತ್ಮಕ ಮನೋಭಾವ ಇರಲಿ, ಯಾವುದೇ ಕ್ರೀಡೆ ಇರಲಿ, ಕಲೆ ಇರಲಿ, ಮೊದಲು ವಿದ್ಯಾರ್ಥಿಗಳಾದವ್ರು ಭಾಗವಹಿಸೋದು ಕಲಿಬೇಕ್ರಿ. ನೋಡೋರು ಇತಿಹಾಸದ ಉಳಿಯಂಗಿಲ್ರಿ, ಅದ್ರೊಳಗೆ ಭಾಗಿಯಾದವ್ರು ಇತಿಹಾಸ ಉಳಿತಾರೆ. ಯಾಕಂದ್ರೆ ಗೆದ್ದವನು ಇತಿಹಾಸ ಉಳಿತಾನೆ, ಗೆದ್ದವ್ರು ಯಾರ ಜೊತೆ ಗೆದ್ರು ಅಂತ ಕೆಳಗೆ ಸೋತವನ ಹೆಸರು ಇರ್ತದಂತ ಏನ್ರಿ. ಹಾಗೆ ಹಾನಗಲ್ಲ ಕುಮಾರ ಶಿವಯೋಗಿಗಳನ್ನ ಕಾಡಶೆಟ್ಟಿ ಹಳ್ಳಿ ಕರ್ಕೊಂಡು ಬರಬೇಕು. ಹಕ್ಕಲ ಬಸವೇಶ್ವರ ಜಾತ್ರೆಯವರ ಪಾವನ ಸನ್ನಿಧಾನದೊಳಗ ಅವರ ಆಶೀರ್ವಚನದ ನುಡಿ, ಸತ್ತಂಜ ಮಲಗಿರುವ ನಮ್ಮೆಲ್ಲರನ್ನು ಸಹಿತ ಬಡದೆಚ್ಚರಿಸಿರುವಂತಹ ವೀರ ವಿರಕ್ತನ ನುಡಿಗಳನ್ನು ಕೇಳಬೇಕು ಅಂತ ತಿಳ್ಕೊಂಡು ಕಾಡಶೆಟ್ಟಿ ಹಳ್ಳಿಯ ಜನತೆ, ವಿರಾಟ್ಪುರದ ವಿರಾಗಿ, ಅಲ್ಲಮನಂತೆ ಕಾಯದ ಮಾಯಿಯನ್ನ ಗೆದ್ದಂತ ದ್ವಿತೀಯ ಅಲ್ಲಮ ಪ್ರಭುವಾಗಿರುವಂಥ ಕುಮಾರ ಶಿವಯೋಗಿಗಳನ್ನ ಕಾಡಶೆಟ್ಟಿ ಹಳ್ಳಿಗೆ ಡಮಣಿ ಗಾಡಿಯಿಂದ ಕರ್ಕೊಂಡ್ಬರ್ತಾರೆ. ಡಮಣಿ ಗಾಡಿ ಹೀಗೆ ಬರ್ತಾ ಇತ್ತು. ಕಾಡಶೆಟ್ಟಿ ಹಳ್ಳಿ ಗ್ರಾಮವನ್ನು ಪ್ರವೇಶ ಮಾಡಿದ ತಕ್ಷಣನೇ ಡಮಣಿ ಗಾಡಿಯ ಆ ಬಾಗಲನ್ನು ಹೀಗೆ ತೆರೆದ್ರು. ಎತ್ತರವಾದ ಶರೀರ, ಹಣೆ ಮಿಂಚುತ್ತಿತ್ತು. ಕುಮಾರಜ್ಜು ದೊಡುತಿ ಶರೀರ ಅಲ್ರಿ, ತೆಳ್ಳನ ಶರೀರ. ಹೀಗ ತಮ್ಮ ಆವಗಿಯನ್ನ ಕೆಳಗೆ ಇಟ್ಟು ಒಂದಡಿ ಮುಂದಿಡೋದ್ರೊಳಗೆ ಕಾಡಶೆಟ್ಟಿ ಹಳ್ಳಿಯ ಜನ ಅಂದ್ರು, ಹಾನಗಲ್ಲ ಕುಮಾರೇಶ್ವರ ಮಹಾರಾಜ್ ಕಿ, ಸಮಾಜ ಯೋಗಿ ಕುಮಾರೇಶ್ವರ ಮಹಾರಾಜ್ ಕಿ, ಕಾರಣಿಕ ಯೋಗಿ ಕುಮಾರೇಶ್ವರ ಮಹಾರಾಜ್ ಕಿ. ಏನಾ ಜಯ ಘೋಷ.
ಮುಗಿಲು ಮುಟ್ಟಿತ್ತು. ಕಾಡಶೆಟ್ಟಿ ಹಳ್ಳಿಗೆ ಧರೆಯ ಬೆಳಗಲಿಕ್ಕೆ ಬಂದಂತ ಕುಮಾರೇಶನೇ ಶಿವಸ್ವರೂಪದೊಳಗ ಬಂದರು. ಹಕ್ಕನ ಬಸವೇಶ್ವರ ದೇವಸ್ಥಾನದೊಳಗ ಪಾವನ ಸನ್ನಿಧಾನವನ ಮುಹೂರ್ತ ಮಾಡಿದಂತ ಕುಮಾರೇಶ್ವರರು ಭಕ್ತ ಬಳಗವೆಲ್ಲ ಬಂದು ಸಾಷ್ಟಾಂಗ ಪ್ರಣಾಮವನ್ನು ಹಾಕಿ ಎಲ್ಲರೂ ಅವರವರ ಪರಿಚಯನ ಮಾಡಿಕೊಳ್ತಾ ಇದ್ರು. ಚರಂತಿ ಮಠದ ಒಡೆಯರಾಗಿರುವಂಥ ಗುರುಪಾದಯ್ಯನವರು ಬಂದರು. ಬುದ್ಧಿ, ನಮ್ಮೆಲ್ಲ ಆಗು ಹೋಗುಗಳನ್ನು, ನಮ್ಮ ನಿತ್ಯ ಕರ್ಮಗಳನ್ನ, ಅದು ಹುಟ್ಟಿದರೂ ಸತ್ತರೂ ಎಲ್ಲ ಕಾರ್ಯಕ್ರಮಗಳು ಮಾಡುವಂತ ನಮ್ಮ ಚರಂತಿ ಮಠದ ಗುರುಪಾದಯ್ಯನವರಿಪ್ಪ. ಏನ್ರಿ ಗುರುಪಾದಯ್ಯನವರೇ, ಚೆನ್ನಾಗಿದ್ದೀರಿ? ಬುದ್ಧಿ, ತಮ್ಮ ಕೃಪಾರಿ ಚೆನ್ನಾಗಿದೆ. ಭಕ್ತ ಬಳಗ ಅಂದ್ರು ಸಮಯ ಬಹಳ ಆಗ್ತಾ ಇದ್ದೀರಿಪ್ಪ, ವೇದಿಕೆ ಪ್ರಾರಂಭ ಮಾಡೋಣ. ಪ್ರಸಾದ ತಯಾರಾಗಿದೆ, ಮತ್ತೆ ಪ್ರಸಾದ ಆರಿ ಬಿಡ್ತದ್ರಿಪ್ಪ. ವೇದಿಕೆ ತಯಾರು. ಆ ಊರಿನ ಗೌಡ್ರು ವೇದಿಕೆಯ ನಿರ್ವಹಣೆಯನ್ನು ಮಾಡ್ತಾರೆ. ವೇದಿಕೆಯ ಒಂದು ಶಿಷ್ಟಾಚಾರ ಅಂದರೆ ಮೊದಲು ಸರ್ವ ಬಂದ ಅತಿಗಳನ್ನ, ಯತಿಗಳನ್ನ ಎಲ್ಲರನ್ನು ಸಹಿತ ಸ್ವಾಗತಿಸಿಕೊಂಡು ಚರಂತಿ ಮಠದ ನೀಲಮ್ಮ ಗುರುಪಾದರರ ಗರ್ಭಾಂಬುದಿಯಲ್ಲಿ ಜನ್ಮವನ ತಾಳಿದ ಗುರುಬಸವಯ್ಯ ಮತ್ತು ಗದ್ದಿಗಾರರಿಂದ ಈ ವೇದಿಕೆಯ ಕಲ್ಪತರುವಾಗಿರುವಂತಹ ಕುಮಾರೇಶ್ವರ ಪಾವನ ಸನ್ನಿಧಾನದೊಳಗ ಈಗ ಪ್ರಾರ್ಥನೆ ಗೀತೆಯನ್ನ, ಅಂದ ಮಕ್ಕಳು ಪ್ರಾರ್ಥನೆ ಗೀತೆಯನ್ನ ಹಾಡಬೇಕು ಅಂತ ತಿಳ್ಕೊಂಡು ಆ ಮಕ್ಕಳ ಹೆಸರನ್ನ ಕೂಗಿದ್ರು. ಗುರುಪಾದಯ್ಯನವರು ಎರಡೂ ಮಕ್ಕಳನ್ನು ಕರ್ಕೊಂಡು ಬಂದ್ರು. ಕುಮಾರಜ್ಜೋರು ಕರುಣಾ ದೃಷ್ಟಿ ಹಿಂಗೆ ನೋಡಿ, ಗುರುಪಾದಯ್ಯನವರೇ, ಇವು ನಿಮ್ಮ ಮಕ್ಕಳ್ರಿಪ್ಪ. ಹೌದು, ಇವರು ತಮ್ಮ ಎದುರಿಗೆಪ್ಪ ಪ್ರಾರ್ಥನೆ ಗೀತೆ ಸಲ್ಲಿಸ್ತಾರೆ. ಕುಮಾರೇಶನ ಪಾದಕ್ಕೆ ನಮಸ್ಕಾರ ಮಾಡಿ ಕರಮುಗುದು ಗದ್ದಿಗಾರ ಗುರುಬಸವಾರ ಪ್ರಾರ್ಥನೆ ಗೀತೆಯನ್ನು ಆರಂಭ ಮಾಡ್ತಾರೆ. ನೋಡಲಾಗದೆ ದೇವಾ, ನೋಡಲಾಗದೆ, ನೋಡಲಾಗದೆ ದೇವಾ, ನೋಡಲಾಗದೆ, ನೋಡಲಾಗದೆ ದೇವಾ, ನೋಡಲಾಗದೆ. ಕೂಡಿ ನಿನ್ನ ದಿಟ್ಟಿ ಮೋರು, ಕೂಡಿ ನಿನ್ನ ದಿಟ್ಟಿ ಮೋರು, ನಾಡಲೇಸು ಮಾಡಲನ, ನೋಡಲಾಗದೆ ದೇವಾ, ನೋಡಲಾಗದೆ, ನೋಡಲಾಗದೆ ದೇವಾ, ನೋಡಲಾಗದೆ. ಮುಸುಕಲಿಯ ಜನ್ನ ಮೋಹ ವಿಶರವೆಂಬ ವನವನುರುಗಿ, ಮುಸುಕಲಿಯ ಜನ್ನ ಮೋಹ ವಿಶರವೆಂಬ ವನವನುರುಗಿ, ಬಸಿತವೆನಿಸಿ ರುದ್ರಾನಿಯನ, ಬಸಿತವೆನಿಸಿ ರುದ್ರಾನಿಯನ, ನೊಸಲವನಿ ನೇತ್ರದ್ಯದೆ, ನೋಡಲಾಗದೆ ದೇವಾ, ನೋಡಲಾಗದೆ, ನೋಡಲಾಗದೆ ದೇವಾ, ನೋಡಲಾಗದೆ. ಕಲುಷತಿ ಮೀರ ಮುಸುಕಿ ಮುಗಿದು ನಲಿಯದನ್ನ ಹೃದಯ
ಮುರಿದು ನಲಿಯದನ್ನ ಹೃದಯನ ವಲರೆ ದಿವ್ಯ ರೂಪನ್ಯಾನ ವಲರೆ ದಿವ್ಯ ರೂಪನ್ಯಾನ ಬಲದ ಬಾನು ನಯನದೇ ನೋಡಲಾಗದೆ ದೇವಾ ನೋಡಲಾಗದೆ ನೋಡಲಾಗದೆ ದೇವಾ ನೋಡಲಾಗದೆ कर्णकुला चकोर तणिये हरुष शरद नीरलन्ना गमद गमद रे 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 धनि धनि सा धनि समाग नि सदा नि समाग नि सदा गमद 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 रे रे सनि धनि सरि सनि धम गम धम गम गस गम गम धनि धनि सनि धम गम धम गस कर्णकुल चकोर तणिये हरुष शरद नीरलन्ना वरद शोभुल्य गवाम गुरु वरद शोभु शोभुल्य गवाम गुरु वाम गुरु वाम गुरु कर्णकुल चकोर तणिये हरुष शरद नीरलन्ना वरद शोभुल्य गवाम गुरु सुधाकर रक्षियदे गुरु सुधाकर रक्षियदे ನೋಡಲಾಗದೆ ದೇವಾ ನೋಡಲಾಗದೆ ನೋಡಲಾಗದೆ ದೇವಾ ನೋಡಲಾಗದೆ 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 ಕಣ್ಣುಗಾಣದ ಸಣ್ಣ ಹುಡುಗರು ಬಣ್ಣಗಳಿಸುತ್ತೆ ಹಾಡಿದರು ಅಣ್ಣಗಳಿರ ನೀವು ಗೀತವ ಪೇಳಿಸುವುದರಿಗೆ ತಿನ್ನಮಾಗಿಯ ಗಾನವಿದ್ಯೆಯು ಸಣ್ಣವಯದೊಳು ಬಪ್ಪುದು ಮೇಳ್ ಸುಣ್ಣದ ತಂಗವನು ಸುಟ್ಟರೆ ಬಪ್ಪುದೈ ವಿದ್ಯೆ ಸಾಂಬ ಜೈ ನಮ ಪಾರ್ವತಿ ಪತಿ ಶಿವ ಹರ ಹರ ಮಹಾದೇವ. ನಿಜಗುಣ ಶಿವಯೋಗಿಗಳವರ ಕೈವಲ್ಯ ಪದ್ಧತಿಯ ಈ ಗೀತೆಯನ್ನ ಅಂದ ಬಾಲಕರಾಗಿರುವಂತ ಗುರುಬಸವಾರ್ಯ ಗದ್ದಿಗಾರರು ಹಾಡ್ತಾ ಇದ್ರೆ ಕುಮಾರ ಶಿವಯೋಗಿಗಳು ಆ ಮಕ್ಕಳನ್ನು ನೋಡ್ತಾ ಇದ್ರು. ನೋಡಲಾಗದೆ ದೇವಾ ನೋಡಲಾಗದೆ ಕೂಡಿ ನಿನ್ನ ದಿಟ್ಟಿ ಮೂರು ನಾಡಲೇಸಲೆನ್ನ ಮಾಡಲೆನ್ನ ನೋಡಲಾಗದೆ ದೇವಾ ನೋಡಲಾಗದೆ. ಕುಮಾರಜ್ಜವರು ಹಿಂಗ್ ವಿಚಾರ ಮಾಡಿದ್ರು. ಶಿವಸ್ವರೂಪಿಯಾಗಿರುವಂತ ಕುಮಾರೇಶ್ವರರೇ,
ಕಣ್ಣು ಕಾಣದ ನಾವು ನಮ್ಮನ್ನ ಒಮ್ಮೆ ಕಣ್ಣೆತ್ತಿ ನೋಡಬಾರದೆ ಅಂತ ಈ ಮಕ್ಕಳು ನನ್ನ ಕೇಳಾಕತ್ತೆ ಅವನು ಅಂತ ಅವರು ತಿಳ್ಕೊಂಡು, ಮೂರು ಲೋಕಕ್ಕೆ ಒಡೆಯನಾಗಿರುವಂತವನು, ಮೂರು ಕಣ್ಣುಳ್ಳಂತವನು, ಸೃಷ್ಟಿ ಸ್ಥಿತಿ ಲಯಗಳಿಗೆ ಕಾರಣಕರ್ತನು, ಅಗ್ನಿನೇತ್ರ ಸೂರ್ಯನೇತ್ರ ಜ್ಞಾನ ನೇತ್ರ ಉಳ್ಳಂತ ದೇವನೇ, ದೇವರಿಗೆ ಮೂರು ಕಣ್ಣು, ಮೂರು ಕಣ್ಣು ಪಡೆದು ಮೂರು ಲೋಕವನ್ನು ಉದ್ಧರಿಸಿದ ಮುಕ್ಕಣ್ಣ ಆ ಪರಮೇಶ್ವರ. ಎಷ್ಟು ಚಲೋ ಐತಿ ನೋಡ್ರಿ ಮಾತ್ರ. ಮೂರು ಕಣ್ಣು ಪಡೆದು ಮೂರು ಲೋಕವನ್ನು ಉದ್ಧರಿಸಿದ ಆ ಮುಕ್ಕಣ್ಣ ಮೂರು ಭಾಷೆಯಲ್ಲಿ ಸಾಹಿತ್ಯವನ್ನು ರಚಿಸಿ ಈ ನಾಡನ್ನು ಉದ್ಧರಿಸಿದ ಗದುಗಿನ ಪುಟ್ಟರಾಜೇಶ್ವರರನ್ನು ನಾವು ನೆನಪಿಟ್ಟುಕೊಳ್ಬೇಕು. ಅವ ಪರಮೇಶ್ವರ ಮೂರು ಕಣ್ಣು ಪಡೆದೋಡು ಈ ಜಗತ್ತು ಉದ್ಧಾರ ಮಾಡಿದ್ರು. ಮೂರು ಭಾಷೆಗಳು ನಮ್ಮ ಗುರುಗಳು ಸಾಹಿತ್ಯ ರಚನೆ ಮಾಡಿ. ಹಾನಗಲ್ ಅಜ್ಜವರು ಈ ನುಡಿಯನ್ನ ಕೇಳಿ ಆನಂದ ತುಂದಿಲರಾಗಿ ಆ ಮಕ್ಕಳನ್ನು ತಾವು ಬಿಗಿದ ಬಾವುಗಳಿಂದ ಅಪ್ಪಿಕೊಂಡು ಬಿಟ್ರು ಕುಮಾರಜ್ಜು. ಈ ಮಕ್ಕಳ ಸಂಗೀತ ನಮಗ ಮನಕ ಆನಂದ ಪರಮಾನಂದವಾಗಿದೆ. ಊರ್ ಹಿರಿಯರಿಗೆ ಅಂತಾರ, ಈ ಮಕ್ಕಳನ್ನ ನಮಗ ಕೊಟ್ಟು ಬಿಡ್ರಿಪ್ಪ ಬುದ್ಧಿ. ಇವು ಗುರುಪಾದಾರಿ ನೀಲಮ್ಮರ ಗರ್ಭಾಂಬುದಿಯೊಳಗೆ ಜನ್ಮ ತಾಳಿದು. ಇಲ್ಲ ಇವರಿಗೆ ಸಂಗೀತ ಕಲಿಸ್ಬೇಕು. ಸಂಗೀತ ಇವರು ಹಾಡೋದು ನೋಡಿದ್ರೆ ಬಹಳ ಕಠಿಣದೇ. ಸದಾಶಿವ ಕವಿಗಳು ಅದನ್ನೇ ಅಂತಾರೆ, ಗಾನ ವಿದ್ಯೆಯು ಸಣ್ಣ ವಯದೊಳು ಬಪ್ಪುದದು ಮೇಣ್ ಸುಣ್ಣದಂತಂಗವನ್ನು ಸುಟ್ಟರೆ ಬಪ್ಪುದೈ ವಿದ್ಯೆಯು. ಸುಣ್ಣದ ಕಲ್ಲು ಹೆಂಗ ಸುಟ್ರ ಸುಣ್ಣು ಬರ್ತದಲ್ಲ, ಹಂಗ ಈ ದೇಹವನ್ನ ದಂಡಿಸಿ ಕಲಿತ್ರ ಸಂಗೀತ ಬರ್ತದಂತ ಸದಾಶಿವ ಕವಿ. ನೋಡಿ ಎಷ್ಟು ಚಲೋ ನುಡಿ ಬರೀತಾರ. ಸುಮ್ಮನೆ ಅದು ನಾಲ್ಕು ಪದಗಳನ್ನ ಕಲಿತ್ರೆ, ನಾಲ್ಕು ವಚನಗಳನ್ನ ಕಲಿತ್ರೆ ಅದು ಸಂಗೀತವಲ್ಲ ಅನ್ನೋದನ್ನು ಸದಾಶಿವ ಕವಿಗಳು ಬರೀತಾರೆ. ಈ ಮಾತುಗಳನ್ನು ಕುಮಾರಪ್ಪ ಅವರು ಕೇಳಿದಾಗ ಗ್ರಾಮದ ಹಿರಿಯರು ಗುರುಪಾದಾರ್ಯರನ್ನ ನೀಲಮ್ಮ ತಾಯಿಯನ್ನ ಕರೆಸ್ತಾರೆ. ಅಮ್ಮ, ನಾವು ಹಾನಗಲ್ಲ ವಿರಕ್ತ ಮಠಕ್ಕೆ 1896ನೇ ಇಸ್ವಿಯೊಳಗೆ ನಾವು ಅಧಿಪತ್ಯವನ್ನು ವಹಿಸಿಕೊಂಡಿದ್ದೇವಮ್ಮ. ಕುಮಾರಜ್ಜೋರು ಹೇಳೋಮ್ಮ, ಅಲ್ಲಿಂದ ಇಲ್ಲಿವರೆಗೂ ನಾವು ರೊಕ್ಕದ ಭಿಕ್ಷಾ ಬೇಡಿ, ನೆಲ್ಲಿನ ಭಿಕ್ಷಾ ಬೇಡೀವಿ, ಜೋಳದ ಭಿಕ್ಷಾ ಬೇಡೀವಿ, ರಾಗಿ ಭಿಕ್ಷಾ ಬೇಡೀವಿ. ಆದ್ರೆ ಕಾಡಶೆಟ್ಟಿ ಹಳಿಯೊಳಗ ಈ ನೆಲ್ಲಿನ ಭಿಕ್ಷಾ ನಮಗ್ ಬೇಕಾಗಿಲ್ಲ, ರೊಕ್ಕದ ಭಿಕ್ಷಾ ನಮಗ್ ಬೇಕಾಗಿಲ್ಲ, ದವಸ ಧಾನ್ಯದ ಭಿಕ್ಷಾ ನಮಗ್ ಬೇಕಾಗಿಲ್ಲಮ್ಮ. ಬುದ್ಧಿಮತ್ತೇನ್ ಬೇಕ್ರಿ, ಏನ್ ಬೇಕ್ರಿ ಅಂತ ಭಕ್ತರೆಲ್ಲರೂ ಹಿಂಗ್ ಕೇಳ್ತಾ ಇರಬೇಕಾದರೆ, ಗುರುಪಾದಾರರು ಹಿಂಗ್ ಕೇಳ್ತಾ ಇರಬೇಕಾದ್ರೆ, ಬುದ್ಧಿ ನಮ್ಗೆ ಯಾವ ಭಿಕ್ಷೆ ಬೇಕ್ರಿ? ನೆಲ್ಲಿನ ಭಿಕ್ಷಾ ತೆಗೆದುಕೊಂಡು ಹೋದ್ರೆ 4-6 ದಿವಸದೊಳಗೆ ಅದನ್ನು ಅಕ್ಕಿ ಮಾಡಿ ಮತ್ತೆ ಊಟ ಮಾಡಿ ಮತ್ತೆ ಹಸಿವು ಆಗ್ತದೆ. ಬಟ್ಟೆಯ ಭಿಕ್ಷವನ್ನು ತೆಗೆದುಕೊಂಡು ಹೋದರೆ ಬಟ್ಟಿ ಉಡೋ ತನಕ ಹರಿದು ಹೋಗ್ತದೆ. ಉಂಡು ಕರಗಿ ಹೋಗುವ ಭಿಕ್ಷೆ ನನಗೆ ಬೇಕಾಗಿಲ್ಲ. ಮುಂದೊಂದು ದಿವಸ ಸಾಯುವಂತವರಿಗೆ ಸಂಜೀವಿನಿಯಾಗಿ ಕರಗಿ ಕರಗಿ ಸ್ವರಗಿ ಹೋಗುವಂತ ಸಮಾಜದೊಳಗ ಕಣ್ಣಿಲ್ಲದವರಿಗೆಲ್ಲ ಅಕ್ಷಯ ಪಾತ್ರೆಯಾಗುವಂತ ಈ ಎರಡೂ ಅಂದ ಮಕ್ಕಳನ್ನು ನಮ್ಮ ಜೋಳಿಗೆಯೊಳಗೆ ಹಾಕಿದರೆ ಕೋಟಿ ಕೋಟಿ ಬಂಗಾರ ಕೊಟ್ಟಷ್ಟು ನಿಮಗೆ ಪುಣ್ಯ ಬರ್ತದೆ ಎಂದರು ಕುಮಾರಜ್ಜ. ಭವ್ಯ ಭಾರತದ ಇತಿಹಾಸದೊಳಗ, ಧಾರ್ಮಿಕ ಲೋಕದೊಳಗ, ನಾ ಹೇಳೋ ಮಾತು ನೆನಪಿಟ್ಟುಕೊಡ್ರಿ, ಭವ್ಯ ಭಾರತದ ಇತಿಹಾಸದೊಳಗ, ಧಾರ್ಮಿಕ ಲೋಕದೊಳಗ, ಕಾವಿ ಕುಲದೊಳಗ, ಅದರ ಜೊತೆಗೆ ಇನ್ನೊಂದು ಮಾತು ಸೇರಿಸೋದಾದರೆ 900 ವರ್ಷಗಳ ಹಿಂದೆ ವಚನ ರಚನೆಯನ್ನ ಮಾಡಿ ಭಕ್ತಿ ಧೂಮವನ್ನ ವಿಶ್ವದೆಲ್ಲೆಡೆ ಪಸರಿಸಿರುವಂತ ಬಸವಣ್ಣನವರು
ಸರ್ವರಿಗೂ ಸಹಿತ ಕಾಯಿಕವನ್ನು ಕೊಟ್ಟರು, ಎಲ್ಲರಿಗೂ ಕಾಯಕ ಕೊಟ್ಟರು. ಆದರೆ ಕಣ್ಣು ಇಲ್ಲದವರಿಗೆ ಬಸವಣ್ಣನವರು ಕಾಯಕ ಕೊಡಲಿಲ್ಲ. ಯಾಕೆ ಕಾಯಕ ಕೊಡಲಿಲ್ಲ ಅಂದರೆ, ಮುಂದೆ ದ್ವಿತೀಯ ಬಸವಣ್ಣನಾಗಿ, ದ್ವಿತೀಯ ಅಲ್ಲಮನಾಗಿ, ವೈರಾಗ್ಯದ ತವನಿಧಿಯಾಗಿ ಸಮಸಮಾಜವನ್ನು ಕಟ್ಟುವಂತ ಹಾನಗಲ್ಲ ಕುಮಾರ ಶಿವಯೋಗಿಗಳು ಬಸವಣ್ಣನ ರೂಪದೊಳಗೆ ಬಂದು ಈ ಕಣ್ಣಿಲ್ಲದವರಿಗೆ ಕಾಯಕ ಕೊಡ್ತಾನೆ ಅನ್ನೋದನ್ನ ಬಸವಣ್ಣ ಬಿಟ್ಟಿದ್ದ ಅನ್ನೋದು ನೆನಪಾಗ್ತದೆ. ನೋಡಿ, ನೀಲಂ ತಾಯಿ ಕರೀತ, ಇವ ಕಡದು ಒಡಲು ನಿನ್ನ ಕೇಳಬೇಕಲ್ಲವ, ಮತ್ತೆ ಹೆಂಗ್ ಕೊಡ್ತಿ, ಹೆಂಗ್ ಮಾಡ್ತೀಯ? ನೀಲಂ ತಾಯಿ ಅಂತಾಳೆಯಪ್ಪ, ಅಕ್ಷಿ ಇಲ್ಲದ ನನ್ನ ಮಕ್ಕಳಿಗೆ ಭಿಕ್ಷೆ ಬಿಡುವ ಪರಿಸ್ಥಿತಿಯಲ್ಲಿ ಬಂದೀತು ಅಂತ ನಾನು ಚಿಂತೆ ಮಾಡ್ತಾ ಇದ್ದೆ. ತ್ರಿಚಕ್ಷಿ ರೂಪದಲ್ಲಿ ನೀವು, ತ್ರಿನೇತ್ರನ ರೂಪದೊಳಗೆ ಬಂದು ನೀವು ನನ್ನ ಮಕ್ಕಳಿಗೆ ಭಿಕ್ಷಾ ಬೇಡ್ತೀರಿ ಅಂದ್ರೆ ಅಪ್ಪ, ನಾ ಇಲ್ಲ ಅಂದ್ರೆ ಪಾಪಕ್ಕೆ ಹೋದೇನ್ರಿಪ್ಪ. ದಯಾಘನರು, ಹೃದಯ ಶ್ರೀಮಂತಿಕೆ ಉಳ್ಳವರು, ವಿರಾಟ್ಪುರದ ಮಠದ ಒಡೆಯರು ತಾವು, ನಾನು ಇಲ್ಲಂದ್ರೆ ಅಪರಾಧಿಯಾದಿನ್ರಿಪ್ಪ. ಬುದ್ಧಿ, ತಮ್ಮ ಆಶೀರ್ವಾದ ಇರ್ಲಿ ಅಂತ ನೀಲಂ ತಾಯಿ ಅಂತ ಗುರುಪಾದಾರ್ಯರು ಬುದ್ಧಿ ತಮ್ಮ ಕೃಪಾ ಇರಲಿ ಅಂತ ಹಡೆದ ಒಡಲು ನವಮಾಸ ಗರ್ಭದಲ್ಲಿ ಹೊತ್ತು ಹೆತ್ತು ಸಾಕಿ ಸಲಹಿ ತುತ್ತನ್ನುಣಿಸಿ ರಕ್ತ ಬಸಿದು ಜನ್ಮವನ್ನು ಕೊಟ್ಟಂತ ತಾಯಿಯ ಮನಸ್ಸು ಎಂತ ದೊಡ್ಡದ್ರಿ. ಎರಡು ಮಕ್ಕಳನ್ನ ಬಾಚಿ ತಪ್ಪಿಕೊಂಡು ಬಿಟ್ರು. ಗುರುಬಸವ ಗದ್ದಿಗಾರ್ಯ ಅಮ್ಮ ಅಮ್ಮ ಅಂದ್ರು. ಮಗ, ನಾಳೆ ನೀವು ದೊಡ್ಡ ಮಠಕ್ಕೆ ಹೋಗ್ತೀರಿ, ದೊಡ್ಡ ಗುರುಗಳು ಸಂಪರ್ಕ ಮಾಡ್ತೀರಿ. ಹಿರಿಯರಿಗೆ ಹಿರಿಯನ್ನು, ಕಿರಿಯರಿಗೆ ಕಿರಿಯನ್ನು, ಹುಟ್ಟಿದ ಊರಿಗೆ ಜನ್ಮ ಕೊಟ್ಟ ತಂದೆ ತಾಯಿಗೆ ಕೀರ್ತಿ ತರುವಂತ ಮಕ್ಕಳು ನೀವಾಗ್ಬೇಕಪ್ಪ. ಗುರುಬಸವ, ನಿಮ್ಮ ತಮ್ಮ ಸಣ್ಣವದ, ಅವನ ಆಗು ಹೋಗುಗಳನ್ನ ನೀನು ಚಂದಗ ವಿಚಾರ ಮಾಡು. ಹೂನಮ್ಮ, ಗದ್ದಿಗಾರ್ಯ 1000 ಮಂದಿ 1000 ಮಾತುಗಳನ್ನು ಆಡಿದ್ರು ಸಹಿತ ನಾನೊಂದು ನಿನಗೆ ಮಾತು ಹೇಳ್ತೀನಪ್ಪ. ಹೇಳಮ್ಮ, 10 ಮಂದಿ 10 ಆಡಿದರೇನು ನೀನೊಂದು ಮುತ್ತ. 10 ಮಂದಿ 10 ಆಡಿದರೇನು ನೀನೊಂದು ಮುತ್ತ. ನರರಲ್ಲಿ ನರನಾಗಿ, ಬಾಳಿನಲ್ಲಿ ಗುರಿಯಾಗಿ, ಸಾಧನೆಯಲ್ಲಿ ನಿಜ ಶರಣನಾಗಿ, ಸಾಧನೆಯ ಗೌರಿ ಶಂಕರನಾಗಿ ನೀನಾಗಿ ಬೆಳಗಬೇಕು ಮಗ ಅಂತ ತಾಯಿ ಹೇಳ್ತಾಳೆ. ನೀಲಮ್ಮ ತಾಯಿಯ ಮಾತುಗಳನ್ನು ಕೇಳಿದ ಗದ್ದಿಗಾರ್ಯರು ಒಂದು ಕ್ಷಣ, ಗುರುಬಸವಾರ್ಯರು ಗದ್ದಿಗಾರ್ಯರು ಅಮ್ಮನನ್ನ ಬಿಗಿದ ಬಾಬಿನೊಳಗ ಹಿಂಗವರ ಮಡಿಲೊಳಗೆ ಇದ್ದಾರೆ. ಕುಮಾರೇಶ್ವರರು ಜೋಳಿಗೆ ಹಿಡದಾರ. ನಾಳಿಗೆ ಆ ಜೋಳಿಗೆಯೊಳಗೆ ಅವರನ್ನ ಹೆಂಗ್ ಕರ್ಕೊಂಡು ಹೋಗ್ತಾರೆ ಅನ್ನೋದನ್ನ ನಾವೆಲ್ಲ ಚಿಂತನವನ್ನ ಮಾಡೋಣ ಅಂತ ಹೇಳ್ತಾ, ಪೂಜ್ಯ ಗುರುಗಳ ಮಹಾಪುರಾಣ ಇವತ್ತಿಗೆ 6 ದಿನಕ್ಕೆ ಮಂಗಲಗೊಳ್ತು. ಇನ್ನು ಮುಂದೆ ನಾಳೆ ಗುರುಗಳಿಗೆ ತಂಜಾವೂರು ಗವಾಯಿಗಳು, ಹರಪನಹಳ್ಳಿ ಭೀಮರಾವರು, ಶಿರಾಳಕೊಪ್ಪದ ಗದಿಗೆಪ್ಪ ಗವಾಯಿಗಳು, ಅವರೆಲ್ಲರಿಂದ ಅವರಿಗೆ ಕರ್ನಾಟಕೀ ಸಂಗೀತವನ್ನ ಅವ್ರಿಗೆ ಹ್ಯಾಂಗ ಅಭ್ಯಾಸ ಮಾಡಿಸ್ಬೇಕು ಅಂತ ಕ್ರಮಬದ್ಧವಾಗಿ ಗುರುಗಳು ಅವರನ್ನ ಎಲ್ಲೆಲ್ಲಿಟ್ಟು ಎಷ್ಟೆಷ್ಟು ದುಡ್ಡು ಕೊಟ್ಟು ಅವರಿಗೆ ಅಭ್ಯಾಸವನ್ನು ಮಾಡಿಸಿದ್ರು ಅನ್ನೋದನ್ನ ನಾಳೆ ದಿವಸ ನಾವೆಲ್ಲ ಚಿಂತನವನ್ನು ಮಾಡೋಣ ಅಂತ ಹೇಳ್ತಾ